ನಮಸ್ಕಾರ ವೀಕ್ಷಕರೇ, ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಆಚಾರ್. ಪರಿಸರ ಉಳಿಸಿ, ಕಾಡು ಬೆಳೆಸಿ, ನಾಡು ಉಳಿಸಿ, ಇನ್ನು ಎಷ್ಟೊಂದು ಘೋಷಣೆಗಳನ್ನು ಹೇಳ್ತಾ ಇರ್ತೀವಿ. ಆದರೆ ಘೋಷಣೆಗಳು ಬರೀ ಘೋಷಣೆಗಳಾಗೇ ಉಳಿದುಕೊಂಡಿರುವಂಥದ್ದು. ಅಭಿವೃದ್ಧಿ ಮಾಡಬೇಕು, ನಾಡನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗ್ತಾ ಹೋಗ್ತಾ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ. ಪರಿಸರವನ್ನು ಯಾವ ರೀತಿ ನಾಶ ಮಾಡ್ತಿದ್ದೇವೆ ಅಂತಂದರೆ, ಪರಿಸರವನ್ನು ತಾಯಿ ಅಂತ ಪೂಜೆ ಮಾಡ್ತಾ ಇದ್ವಿ. ಆದರೆ ಇಂದಿಗೆ ಏನಾಗಿದೆ ಅಂತಂದರೆ, ತಾಯಿ ಇಲ್ಲದೆ ಮಕ್ಕಳು ಹೇಗೆ ಉಳಿಯೋಕ್ಕೆ ಸಾಧ್ಯ? ಪ್ರಕೃತಿಯ ಮಡಿಲಲ್ಲಿ ಮಕ್ಕಳು ನಾವು, ಆದರೆ ತಾಯಿಯನ್ನೇ ನಾಶ ಮಾಡ್ತಾ ಇದ್ದೇವೆ. ಒಂದು ಕಡೆ ಭೀಕರವಾದಂತಹ ಬರಗಾಲ ಎದುರಾಗಿದೆ, ಇನ್ನೊಂದು ಕಡೆ ಅಂತರ್ಜಲ ಬತ್ತಿ ಹೋಗ್ತಾ ಇದೆ. ಇದರ ನಡುವೆ ಪರಿಸರವನ್ನು ಹೇಗೆ ನಾಶ ಮಾಡ್ತಾ ಇದ್ದೀವಿ ಅಂತಂದರೆ, ಮರಗಳನ್ನು ಅಲ್ಲಿ ಕಡಿದು ಬಿಲ್ಡಿಂಗ್ ಕಟ್ಟುವಂಥದ್ದು, ಹೀಗೆ ಸುಮಾರು ಅಂದರೆ ಅಭಿವೃದ್ಧಿಯ ಹೆಸರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ, ಪರಿಸರದ ಹೆಸರಿನಲ್ಲಿ, ಅಭಿವೃದ್ಧಿಯ ಹೆಸರಿನಲ್ಲಿ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಅಂದರೆ ನಮಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಏನಾದರೂ ಮಾಡಬೇಕು, ಅಂದರೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಇವಾಗಲಾದರೂ ಕೂಡ ನಾವು ಎಚ್ಚೆತ್ಕೊಂಡ್ರೆ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆಗೆ ಪರಿಸರವನ್ನು ಕೊಡುಗೆಯಾಗಿ ಕೊಡೋಕೆ ಸಾಧ್ಯ. ಇಲ್ಲ ಅಂದರೆ ಮಾರಣ ಹೋಮ ಆಗುತ್ತೆ. ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಅಶ್ವವೇಗ ವಾಹಿನಿಯ ಮುಖ್ಯಸ್ಥರಾದಂತಹ ರಾಮಚಂದ್ರ ಆನವೇರಿ ಅವರು ಒಂದು ವಿಶೇಷವಾದಂತಹ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಆ ಅಭಿಯಾನ ಬೇರೆ ಯಾವುದೂ ಅಲ್ಲ, ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ. ಈ ಒಂದು ಅಭಿಯಾನದ ಮೂಲಕ ಯುವ ಕೋಟಿಗಳ ಕೈಯಲ್ಲಿ ಒಂದು ಕೋಟಿ ಅಶ್ವವೃಕ್ಷಗಳನ್ನು ನೆಟ್ಟು ಆ ಒಂದು ಪರಿಸರಕ್ಕೆ, ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಬೇಕು ಅನ್ನೋದು ನಮ್ಮ ಮುಖ್ಯಸ್ಥರಾದಂತಹ ರಾಮಚಂದ್ರ ಆನವೇರಿ ಅವರ ಒಂದು ಮಹಾ ಅಭಿಲಾಷೆ ಆಗಿರುವಂಥದ್ದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತೀವಿ, ನೀವು ಕೂಡ ಕೈ ಜೋಡಿಸ್ಬೇಕು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆ ಕೂಡ ಈ ಒಂದು ಮಹಾ ಅಭಿಯಾನಕ್ಕೆ ಕೈ ಜೋಡಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರು ಕೂಡ ಬೇರೆ ಯಾರೂ ಅಲ್ಲ, ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವಂಥವರು, ಪರಿಸರವಾದಿ ಅಂತಾನೆ ಹೆಸರುವಾಸಿಯಾದಂಥವರು. ಅವರು ಬೇರೆ ಇನ್ಯಾರೂ ಅಲ್ಲ, ವಿನೋದ್ ಕರ್ತವ್ಯ ಅವರು. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ವಿನೋದ್ ಕರ್ತವ್ಯ ಅಂದ ತಕ್ಷಣ ನಮಗೆ ಗೊತ್ತಾಗೋದು ವಿನೋದ್ ಅವರ ಹೆಸರಲ್ಲೇ ಕರ್ತವ್ಯ ಇರುವಂಥದ್ದು. ಅವರು ಯಾವ ಕರ್ತವ್ಯ ಮಾಡ್ತಾ ಇದ್ದಾರೆ? ಪರಿಸರವನ್ನು ಉಳಿಸುವಂತಹ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪರಿಸರ ಕರ್ತವ್ಯದ ಬಗ್ಗೆ ನಮ್ಮ ಒಂದು ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ, ಈ ಒಂದು ಅಭಿಯಾನದ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ಈ ಒಂದು ಅಭಿಯಾನದ ಬಗ್ಗೆ ನಿಮ್ಮ ಮಹಾ ಅಭಿಲಾಷೆ, ನಿಮ್ಮ ಒಂದು ಭಾವನಾತ್ಮಕ ಮಾತುಗಳು ಹೇಗಿರುತ್ತೆ ಹೇಳಿ ಮೇಡಮ್. ಮೊದಲನೇದಾಗಿ ನನ್ನ ಹೃದಯಪೂರ್ವಕ ವಂದನೆಗಳ ಪ್ರಸ್ತಾವನೆ ಇಡೀ ನಮ್ಮ ಅಶ್ವ ವೇಗ ತಂಡಕ್ಕೆ. ಯಾಕಂದರೆ ಮಾಧ್ಯಮ ಲೋಕದಲ್ಲೇ ಇದೊಂದು ಸಂಚಲನ ಸೃಷ್ಟಿಸುವಂತಹ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ನಮ್ಮ ರಾಮಚಂದ್ರ ಆನವೇರಿ ಅವರ ಸಾರಥ್ಯದಲ್ಲಿ ಇಂಥ ಒಂದು ಅಭಿಯಾನವನ್ನು ನಾವು ಯಾವುದೇ ಮಾಧ್ಯಮ ಚಾನಲ್ಗಳಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಮಾತೆತ್ತರದೆ ಬೇರೆ ಬೇರೆ ಚಾನಲ್ಗಳಲ್ಲಿ ನೀವು ಯಾವುದೇ ಚಾನಲ್ ನೋಡಿದ್ರು ಎಲ್ಲದರಲ್ಲೂ ಒಂದೇ ನ್ಯೂಸ್ ಇರ್ತೈತೆ. ಆದರೆ ಈ ಅಶ್ವವೇಗ ನ್ಯೂಸ್ ಚಾನಲ್ ಅವರು ಮಾತ್ರ ಈ ಒಂದು ವೃಕ್ಷ ಸಂರಕ್ಷಣೆಗೋಸ್ಕರ ಒಂದು ಮಹಾನ್ ಅಭಿಯಾನ ಮಾಡ್ತಾ ಇರತಕ್ಕಂಥದ್ದು. ಇದು ಕೇವಲ ಯಾವುದೋ ಒಂದು ಪ್ರಾಣಿ ಪಕ್ಷಿಗಂತ ಅಲ್ಲ, ಇಡೀ ಮನುಕುಲಕ್ಕೆ ಹೆಲ್ಪ್ ಆಗಲಿ ಅಂಥ ರೀತಿಯಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರೆಲ್ಲರಿಗೂ ನಮ್ಮ ಶತಕೋಟಿ ನಮನ ಅರ್ಪಿಸ್ತಾ ಇದ್ದೀವಿ ಮೇಡಮ್. ಮೊದಲನೇದಾಗಿ ಎಸ್, ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಪರಿಸರದಲ್ಲಿ ಒಂದಷ್ಟು ಸಂರಕ್ಷಣಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದ್ರೆ, ನೀವು ಕೋವಿಡ್ ಸಂದರ್ಭದಲ್ಲಿ ನಾವು ಮನುಷ್ಯ ಎಷ್ಟು ಉಸಿರಿಗೋಸ್ಕರ ಏನೆಲ್ಲ ಕಷ್ಟಪಟ್ಟ ಅನ್ನೋದನ್ನ ನಾವು ನೆನೆಸ್ಕೊಂಡಿದ್ದೀವಿ. ಇವಾಗ ಆಲ್ರೆಡಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಹುಡುಗರು ಅಂತ ಒಂದು ಸ್ವಯಂ ಸೇವಾ ಸೇವಕರು ಅಂತಲೇ ಹೇಳ್ಬೋದು ನಾವು. ಆ ತಂಡದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಮೊಳೆ ಮುಕ್ತ ಮರ ಕಾರ್ಯಕ್ರಮಗಳ ಹಮ್ಮಿಕೊಳ್ತಾ ಇದ್ವಿ. ಅಂದರೆ ಬೆಂಗಳೂರನ್ನ ನೀವು ನೋಡ್ದ ಅಂದರೆ, ನೀವು ಬೆಂಗಳೂರಿನ ಹಳೆಯ ಚಿತ್ರಗಳನ್ನ ನೋಡ್ದಂದರೆ ನಿಮಗೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಮಹಾರಾಣಿ ಕಾಲೇಜ್ ರೋಡ್ ಇದೆ ಮೇಡಮ್. ಆ ರಸ್ತೆಯಲ್ಲಿ ನೀವು ನೋಡೋದಂದರೆ, ಫ್ರೀಡಮ್ ಪಾರ್ಕ್ ರೋಡ್ ಇವತ್ತೇನಿದೆ, ಆ ರಸ್ತೆಯಲ್ಲಿ ನಮಗೆ ಒಂದು ಚಿಕ್ಕ ಬಿಸಿಲು ಕೂಡ ಬೀಳ್ತಾ ಇರಲಿಲ್ಲ ನಮಗೆ. ಯಾವಾಗ 2000 ಇಸ್ವಿನಲ್ಲಿ. ಅದೇ ಒಂದು 20 ವರ್ಷ ಆದಮೇಲೆ ಇವಾಗ ನಮಗೆ ಬಿಸಿಲು ಬಿಟ್ಟರೆ ಬೇರೆ ನೆರಳು ಸಿಗ್ತಾಯಿಲ್ಲ ನಮಗೆ. ಅಷ್ಟು ನಾವು ಹಿಂಗಿರೋದನ್ನ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಬೆಂಗಳೂರು ನಗರನ. ಅದಕ್ಕೆ ರಿಸಲ್ಟ್ ನೀವು ಇವಾಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ. ಕಳೆದ ಸಮ್ಮರ್ನಲ್ಲಿ ಎಷ್ಟು ತಾಪಮಾನ ಆಗಿದೆ. ನಾವು 40 ಅಲ್ಲ, ನಾವು 35 ಕೂಡ ನೋಡಿರಲಿಲ್ಲ ಬೆಂಗಳೂರಲ್ಲಿ. ನಾವು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮ್ಮ ಬೆಂಗಳೂರು ಮೇಲೆ ಅಪಾರವಾದಂಥ ಪ್ರೀತಿ ಇದೆ.
ಆ 34 ನೋಡ್ತಿರೋಂಥದ್ದು ಇವತ್ತು ನಾವು 40 ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ದುರಾದೃಷ್ಟ ಅನಿಸ್ತಾ ಇದೆ ನಮಗೆ. ಸೊ ಈ ನಿಟ್ಟಿನಲ್ಲಿ ಮರಗಳನ್ನ ನೆಡಿರ್ತಕ್ಕಂಥದ್ದು ಒಂದು ಮಹಾನ್ ಕಾರ್ಯಕ್ರಮ ಅಲ್ಲ, ಬರೀ ಒಂದು ದಿನದ ಎನ್ವಿರಾನ್ಮೆಂಟ್ ಡೇ ಥರ ಅಲ್ಲ, ಇದನ್ನು ಪ್ರತಿ ದಿನ ಮಾಡಲೇಬೇಕು, ಪ್ರತಿ ಕ್ಷಣ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಅಶ್ವಬೇಗ ಚಾನಲ್ ಅವ್ರು ಮಾಡ್ತಾ ಇರೋದು ನಮಗೆಲ್ಲರಿಗೂ ತುಂಬ ಸಂತಸ ತಂದಿದೆ. ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಾವು ಅಷ್ಟೇ ಅಲ್ಲ, ಇಡೀ ಮನುಕುಲ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸಲೇಬೇಕು ಅಂತ ನನ್ನ ಈ ಕಳಕಳಿಯಿಂದ ನಮ್ಮ ವೀಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ನಮಗೂ ಅದೇ ಆಶಯ ಇರುವಂಥದ್ದು. ಯುವ ಕೋಟಿ ಮನಸ್ಸುಗಳು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ಅಭಿಯಾನ ಯಶಸ್ವಿಯನ್ನು ಗಳಿಸುತ್ತೆ ಅನ್ನೋದು. ಇನ್ನು ಮಾತಾಡ್ತಾ ಇದ್ವಿ, ಪರಿಸರವನ್ನು ಅಂದರೆ ಪರಿಸರ ಘೋಷಣೆಗಳು ಮಾತ್ರ ಮೊಳಗ್ತಾ ಇರುವಂಥದ್ದು. ಪರಿಸರ ಉಳಿಸಿ, ಕಾಡನ್ನು ಬೆಳೆಸಿ, ಮರ ಬೆಳೆಸಿ. ಹಿಂದೆ ಎಲ್ಲ ಇತ್ತು, ಮನೆಗೊಂದು ಮರ, ಊರಿಗೊಂದು ವನ ಇರಲಿ ಅಂತ. ಆದರೆ ಇವಾಗ ಏನಾಗಿದೆ ಸರ್, ಖಂಡಿತವಾಗ್ಲೂ ಬೆಳೆಸುವಂತಹ ಮನಸ್ಸಂತೂ ಇಲ್ಲ, ಆದರೆ ಕಡಿದು ನಾಶ ಮಾಡುವಂತಹ ಮನಸ್ಸಿದೆ. ಆದರೆ ಇದರಿಂದ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ನಾವು ಏನು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ? ಮೇಡಮ್, ನೀವು ಗಮನಿಸಿದರೆ ಅಕಸ್ಮಾತ್ ನೀವು ಬೆಂಗಳೂರಲ್ಲಿ ಇತ್ತು ಅಂದರೆ ಇದ್ದಿದ್ರೆ ತುಂಬ ವರ್ಷಗಳ ಹಿಂದೆ ಆದರೆ ಅವಾಗಿನ ಬೆಂಗಳೂರು ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ BMC ಅಂತ ಇತ್ತು ಮೇಡಮ್. ಆಗ ಮನೆಗೊಂದು ಮರ ಅಂತ ಒಂದು ಕಾರ್ಯಕ್ರಮ ಇತ್ತು. ನೀವು ಅದನ್ನೆಲ್ಲ ನಾವೇ ಆ್ಯಕ್ಚುಲಿ ನಾವು ಅದನ್ನೆಲ್ಲ ನೆಟ್ಟಿ ಬೆಳೆಸಿರ್ತಕ್ಕಂಥದ್ದು. ಒಂದು ಗಿಡ ನೆಡ್ತಾ ಇದ್ವಿ, ಅದ್ರ ಸುತ್ತ ಒಂದು ಕಂಬ ಮರದ ದಿಮ್ಮೆಗಳನ್ನ ಕಟ್ತಾ ಇದ್ವಿ, ಕಪ್ಪು ಕಲರ್ದು, ಅದಕ್ಕೆ ಜಾಲರ ಹಾಕಿರ್ತಾ ಇದ್ವಿ. ಪ್ರತಿ ಒಂದು ರಸ್ತೆನಲ್ಲೂ ಕನಿಷ್ಠ ಪಕ್ಷ 10 ರಿಂದ 20 ಮರಗಳು ನೆಟ್ಟಿರ್ತಾ ಇದ್ರು. ಅದನ್ನೆಲ್ಲ ನಾವು ಕಾಪಾಡ್ಕೊತೀವಿ, ಮನೆ ಮುಂದೆ ಕಾಪಾಡ್ಕೊತೀವಿ. ಈ ನಗರೀಕರಣ ಹೆಚ್ಚಾಗ್ತಾ ಹೋದಂತೆ, ಈ ಡೆವಲಪ್ಮೆಂಟ್ ಅಂತ ಏನಂತ ಮಾತಾಡ್ತಾ ಇದ್ದೀವಿ ನಾವು, ಈ ಡೆವಲಪ್ಮೆಂಟ್ ಹೆಚ್ಚಾದಂತೆಲ್ಲ ಏನಾಯಿತು, ಮನುಷ್ಯನ ದುರಾಸೆಗಳು ಜಾಸ್ತಿ ಆಗ್ತಾ ಹೋಯಿತು. ಡೆವಲಪ್ಮೆಂಟ್ ಇನ್ ದುರಾಸೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಇನ್ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಅಲ್ಲಿ ನೆಟ್ಟಿರ್ತಕ್ಕಂಥ ಮರಗಳನ್ನೆಲ್ಲ ತೆಗೆದುಬಿಟ್ವಿ. ಅಲ್ಲೆಲ್ಲ ಮನುಷ್ಯನ ಅಲ್ಲಿ ಇರುವಿಕೆ ಜಾಸ್ತಿ ಆಗ್ತಾ ಹೋಯಿತು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋದಂತ ಏನಾಯಿತು, ಮನೆಗಳು ಒಂದೊಂದು ಶೀಟ್ ಮನೆಗಳು ಇರ್ತಾ ಇತ್ತು ನಮ್ಗೆ ಅವಾಗೆಲ್ಲ ಬೆಂಗಳೂರಿನಲ್ಲಿ ನೋಡೋದಾದ್ರೆ. ಹಾಗಾಗಿ ಆರಾಮಾಗಿ ಮನೆ ಮುಂದೆ ಮರ ನೆಡ್ತಾ ಇದ್ವಿ. ಈಗೇನಾಗಿದೆ, ಅದೇ ಒಂದು ಫ್ಲೋರ್ನಲ್ಲಿ ಇವಾಗ 4 ಅಂತಸ್ತು 5 ಅಂತಸ್ತು ಎಲ್ಲ ಕಟ್ಕೊಂಡು ಬಿಡ್ತಾ ಇದ್ವಿ. ಅಲ್ಲಿದ್ದಂತಹ ಮರವನ್ನು ಕಡಿತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಮನೆ ಒಳಗಡೆ ರಂಬೆ ಮನೆ ಕಿಟಕಿ ಒಳಗಡೆ ಬಂದುಬಿಡುತ್ತೆ, ನನ್ನ ಮನೆ ಮುಂದೆ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ, ಅದ್ರ ಪಕ್ಷಿಗಳೆಲ್ಲ ಬಂದ್ಬಿಟ್ಟು ಗಲೀಜು ಮಾಡ್ತಾ ಇದೆ. ಈ ಥರ ಕಾರಣಗಳು ಕೊಟ್ಬಿಟ್ಟು ನಮ್ಮ ನಗರದ ಜನಗಳೆಲ್ಲ ಇದ್ದಂತಹ ಮರಗಳನ್ನೆಲ್ಲ ಕಡಿತಾ ಇದ್ವಿ. ದಿಸ್ ಇಸ್ ನಾಟ್ ಅಟ್ ಆಲ್ ಎ ಡೆವಲಪ್ಮೆಂಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಸ್ ಸರ್, ಖಂಡಿತವಾಗ್ಲೂ ಒಂದು ಮಾತು ಹೇಳಿದ್ರಿ, ಮರ ಎಲ್ಲ ನೆಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಇವಾಗಲೂ ನೆಡ್ತಾರೆ ಸರ್, ಅದು ಶೋಕಿಗೋ, ಸ್ಟೈಲಿಗೋ, ಪ್ಯಾಷನ್ಗೋ, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಗೊತ್ತಿಲ್ಲ. ಜೂನ್ 5 ಪರಿಸರ ದಿನಾಚರಣೆ. ಈ ಒಂದು ದಿನಾಚರಣೆ ಬಂತು ಅಂತಂದರೆ ನಾನು ಕೂಡ ಒಂದು ಗಿಡವನ್ನು ನೆಟ್ಟೆ, ನನ್ನ ಫೋಟೋವನ್ನು ತೆಗೆದುಕೊಂಡೆ, ಸ್ಟೇಟಸ್ಸಿಗೆ ಹಾಕಿದೆ. ಈ ಮನಸ್ಥಿತಿ ಬಂದ್ಬಿಟ್ಟಿದೆ ಜನರಲ್ಲಿ. ಈ ಮನಸ್ಥಿತಿ ಹೋಗ್ಲಾಡಿಸ್ಬೇಕು, ನಿಜವಾಗ್ಲೂ ಕೂಡ ನಾನು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತಂದರೆ ಯುವ ಜನತೆ ಏನು ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಸರ್? ಮೇಡಮ್, ಇದು ಮನಸ್ಸಿಗೆ ನಾಟೋ ಅಂತ ಒಂದು ವಿಷಯ ನಮ್ಮ ಯುವ ಪೀಳಿಗೆಯಲ್ಲಿ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇದರ ಎಫೆಕ್ಟ್ಸು ಡೈರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇನ್ನು. ಯಾಕಂದರೆ ಯುವಕರು ಏನಾಗ್ಬಿಟ್ಟಿದ್ದಾರೆ, ಅಡಿಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಎಸ್ಪೆಷಲಿ ಮೊಬೈಲ್ ಅಡಿಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ, ಟೆಕ್ನಾಲಜಿಕಲ್ ಅಡಿಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಅಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ, ಚಾಟ್ ಬಾಟ್ ಅಂತಾರೆ. ಈ ಒಂದು ಆ ಟೆಕ್ನಾಲಜಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನನಗೆ ಮರ ಬೇಕು ಅಂದರೂ ನಾನು ಹೊರಗಡೆ ಇದ್ರೊಳಗಡೆ ಹೋಗಿ ಮರ ನೋಡ್ತೀನಿ ಅಲ್ಲಿ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಈ ಟೆಕ್ನಾಲಜಿ ಬೆಳೆದಂಗೆಲ್ಲ ನಮ್ಮ ಯುವ ಪೀಳಿಗೆಗಳಿಗೆ ಮರಗಳ ಪ್ರಕೃತಿಯ ಮಹತ್ವ ಕಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ಎಸ್ಪೆಷಲಿ ನಗರದ ಜಾಗಗಳಲ್ಲಿ ಅದರ ಮಹತ್ವವನ್ನು ಕಳ್ಕೊಳ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನೀವು ಇವಾಗ ಜೂನ್ 5 ಅಂತ ಏನು ಹೇಳಿದ್ರೆ, ಎನ್ವಿರಾನ್ಮೆಂಟ್ ಡೇ ಅಂತ, ಅವತ್ತೊಂದು ದಿನಕ್ಕೆ ಮಾತ್ರ ಏನು 4 ಲೈಕ್ಗೆ 3 ಕಮೆಂಟ್ಗೆ 1 ಶೇರ್ಗೆ, ಈ ಒಂದು ಕಾರ್ಯಕ್ರಮ, ಈ ಒಂದು ಕಾರಣಗಳಿಗೋಸ್ಕರ ನಾವೊಂದು ಮರ ನೆಡ್ತಾ ಇದ್ರೆ, ಒಂದು ಮರ ನೆಟ್ಟಿರ್ತಾರೆ, ಅದಕ್ಕೊಂದು ಸುತ್ತ 10 ಜನ ನಿಂತ್ಕೊತಾರೆ, ಒಂದು ಫೋಟೋ ಇಟ್ಕೊತಾರೆ, ಏನೋ 1000 ಮರ ನೆಟ್ಟಿದ್ದೀನಿ ಅಂತ ಅಂದ್ಕೊತಾರೆ. ಆ ಮರ ನೆಡ್ತಾರೆ, ಆ ಮರ ನೆಟ್ಟಿದಾದ್ಮೇಲೆ ಅದ್ರ ಬಗ್ಗೆ ಚಿಂತೆ ಕೂಡ ಮಾಡಲ್ಲ. ಅದಕ್ಕೊಂದು ಹನಿ ನೀರು ಅವತ್ತಿನ ದಿನ ಬಿತ್ತು ಅಂದರೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದಕ್ಕಂಥದ್ದು ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಡೇಗೆ ಮಾತ್ರ. ಇಂಥ ಒಂದು ಯುವ ಪೀಳಿಗೆಯವ್ರನ್ನ ಮತ್ತೆ ವಾಪಸ್ ಪ್ರತಿದಿನ ನೋಡ್ಕೊಳೋದು, ಇದು ನನ್ನ ಕರ್ತವ್ಯ ಅನ್ನೋದಂತ ಗೊತ್ತಾಗಬೇಕು ಮೇಡಮ್ ಅವರು. ಒಂದು ದಿವಸದಲ್ಲ, ಅದೇ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡೆ ನಾವು ಈ ಒಂದು ಯುವ ಪೀಳಿಗೆಯನ್ನು ಮತ್ತೆ ಇದರ ದಾರಿಗೆ ತರಬಹುದು ಅಂತ ನಿಟ್ಟಿನಲ್ಲಿ ನಮ್ಮ ಒಬ್ಬ ಬೆಂಗಳೂರು ಹುಡುಗರ ತಂಡದ ಒಬ್ಬ ಚಿಕ್ಕ ಪುಟ್ಟ ಬಾಲಕ ಇದ್ದಾನೆ ಮೇಡಮ್, ಋತ್ವಿಕ್ ಅಂತ. ಆತ ಏನು ಮಾಡಿದ್ದಾನೆ, ಇದೇ ಜೂನ್ 5 ಎನ್ವಿರಾನ್ಮೆಂಟ್ ಡೇಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ ಸೋಷಿಯಲ್ ಮೀಡಿಯಾನಲ್ಲಿ. ಏನು ಅಂತ ಹೇಳಿದ್ರೆ, 1 year 1 person 1 tree ಚಾಲೆಂಜ್. ಇದು ಏನು ಅಂತ ಹೇಳಿದ್ರೆ ಮೇಡಮ್, ನಾವು ಜೂನ್ 5 ಒಂದೇ ಒಂದು ದಿವಸ ನಾನು ನೆಡಲ್ಲ, ಅದ್ರ ಬದಲಾಗಿ ನಾನು ಒಬ್ಬ ವ್ಯಕ್ತಿ ಒಂದು ಗಿಡವನ್ನು ಇಡೀ ಒಂದು ವರ್ಷ ನೋಡಿಕೊಂಡು ನಿಮಗೆ ಪ್ರೂವ್ ಮಾಡ್ತೀನಿ. ಅಂದರೆ ಪ್ರತಿ ತಿಂಗಳು 5ನೇ ತಾರೀಕು ಅದಕ್ಕೆ ಅದನ್ನು ಪೋಷಣೆ ಮಾಡ್ತಾ ಇರ್ತೀನಿ. ಪ್ರತಿ ತಿಂಗಳು 5ನೇ ತಾರೀಕು ನಾನು ಇದ್ರ ಜೊತೆ ನಿಂತ್ಕೊಂಡು ಫೋಟೋ ತೊಗೊಂಡು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ. ಸೊ ಹೌ ಕ್ಯಾನ್ ವಿ ಯುಟಿಲೈಸ್ ದಿಸ್ ಸೋಷಿಯಲ್ ಮೀಡಿಯಾ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಎನ್ವಿರಾನ್ಮೆಂಟ್? ಆ ಒಂದು ನಿಟ್ಟಿನಲ್ಲಿ ಆ ಪುಟ್ಟ ಬಾಲಕನಲ್ಲಿ ಬಂದಿದೆಯಲ್ಲ,
ಆ ಪುಟ್ಟ ಬಾಲಕಲ್ಲಿ ಬರೆದಿರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬರಬೇಕು ನಮ್ಮ ಬೆಂಗಳೂರಿನಲ್ಲಿ. ಆಗ ಮಾತ್ರ ಈ ಒಂದು ಈ ಸರ್ವನಾಶನ ನಮಗೆ ನಾವೇ ಸರ್ವನಾಶನ ಏನು ಮಾಡ್ಕೊತಾ ಇದೀವಿ ಅದರಿಂದ ಹೊರಗಡೆ ಬರ್ಬೋದು. ಇನ್ನೂ ಮುಖ್ಯವಾದಂತಹ ವಿಚಾರ, ಇವಾಗಿನ ಯುವ ಪೀಳಿಗೆ IT-BT ಆಗಿರ್ಬೋದು, ಅಂದರೆ ಬೆಂಗಳೂರು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರೋರು ಹೇಗಿದ್ದಾರೆ ಅಂತಂದರೆ, ಇಲ್ಲಿನ ಪರಿಸರ ಸಂರಕ್ಷಣೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಪೀಸ್ ಆಗಿರಬೇಕು, ತುಂಬ ಶಾಂತಿಯುತವಾಗಿರಬೇಕು ಅಂತ ಪರಿಸರ ಮಡಿಲಿನಲ್ಲಿ ಪ್ರಕೃತಿಯನ್ನು ಆರಿಸಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಂದರೆ ಟ್ರಿಪ್ ಮಾಡೋದು ಅಥವಾ ಟ್ರೆಕ್ಕಿಂಗ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನು ನಾವೇ ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಕ್ರಿಯೇಟ್ ಮಾಡ್ಕೋಬಾರ್ದು? ನಿಜ ಮೇಡಮ್, ನೀವು ಹೇಳ್ತಿರೋದು 100% 100% ನಿಜ. ಯಾಕೆ ಅಂತ ಹೇಳಿದ್ರೆ, ನಾವು ಕೂಡ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಏನು ಮಾಡ್ತಾಯಿದ್ವಿ, ಟ್ರಿಪ್ಪು ಅಂತ ಹೋಗ್ತಾಯಿದ್ವಿ. ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸಲ್ಲಿ ಅಥವಾ ಅಂದರೆ ದಸರಾ ಹಾಲಿಡೇಸ್ನಲ್ಲಿ ಟ್ರಿಪ್ಗೆ ಹೋಗ್ತಾಯಿದ್ವಿ. ಯಾವಾಗ ಎಲ್ಲಿ ಹೋಗ್ತಾಯಿದ್ವಿ ನಾವು, ಮುರುಡೇಶ್ವರ, ಕಾರ್ಕಳ, ಶಿವಮೊಗ್ಗ, ಮಲೆನಾಡು, ಈ ಕೇರಳ. ಯಾಕೆ ಹೋಗ್ತಾಯಿದ್ದೀವಿ, ನಮಗೆ ನಿಜವಾದಂತಹ ಮನಸ್ಸಿಗೆ ಖುಷಿ ಮುದ ನೀಡತಕ್ಕಂಥ ಜಾಗ ಯಾವುದು ಅಂತ ಹೇಳಿದ್ರೆ ಅದು ಹಸಿರು. ಅದು ಪ್ರತಿಯೊಬ್ಬ ಮನಸ್ಸಿನಲ್ಲಿ ಇದೆ. ಆದರೆ ಅದನ್ನು ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ನೀವು ಬೆಂಗಳೂರಿನಲ್ಲೇ ಇಟ್ ವಾಸ್ ಕಾಲ್ಡ್ ಆಸ್ ಗಾರ್ಡನ್ ಸಿಟಿ, ಇಟ್ ವಾಸ್ ಕಾಲ್ಡ್ ಆಸ್ ಊಟಿ, ಮತ್ತೊಂದು ಊಟಿ ಅಂತ ಹೇಳ್ತಾ ಇದ್ರು. ಎಲ್ಲ ಥರ ಸೌಂದರ್ಯವಾದಂತಹ ಒಂದು ಪ್ರಕೃತಿ ನಮ್ಮ ಬೆಂಗಳೂರಿನಲ್ಲಿ ಇತ್ತು. ಅದನ್ನೆಲ್ಲ ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀವಿ, ಆವಾಗ ನಾವು ದಸರಾ ಹಾಲಿಡೇಸ್ಗೆ ಮತ್ತು ಸಮ್ಮರ್ ಹಾಲಿಡೇಸ್ ಹೋಗ್ತಾ ಇದ್ವಾ. ಆದರೆ ಈಗ ಏನಾಗ್ಬಿಟ್ಟಿದೆ, ನಮ್ಮ IT-BT ಅಂತೆಲ್ಲ ಬೆಳವಣಿಗೆ ಆಗ್ಬಿಡ್ತಾ ಬೆಂಗಳೂರು. ಈಗ ಪ್ರತಿ ವೀಕೆಂಡ್ ಆಗ್ಬಿಟ್ಟಿದೆ. ಯಾಕಂದರೆ ಆಗ ನಮಗೆ ಬೆಂಗಳೂರಿನಲ್ಲೇ ನೆಮ್ಮದಿಯಾಗಿರ್ತಾ ಇತ್ತು. ವರ್ಷಕ್ಕೊಂದ್ಸತಿ ಇನ್ನೊಂದು ಬೇರೆ ಚಿಕ್ಕದ ನೆಮ್ಮದಿ ಬೇಕು ಅಂತ ಅನಿಸ್ತಾ ಇದೆ. ಆದರೆ ಇವಾಗ ಹಂಗಲ್ಲ. ಎಷ್ಟು ಸ್ಟ್ರೆಸ್ಫುಲ್ ಲೈಫ್ ನಮ್ಮ ಯೂತ್ಸ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ದಿನ ಬೆಳಿಗ್ಗೆ ಕೂತ್ಕೊಂಡ್ರೆ 12 ಗಂಟೆ ಕೆಲಸ ಮಾಡ್ತಾರೆ, ಕಂಪ್ಯೂಟರ್ ಮುಂದೆ, AC ಮುಂದೆ ಮಾಡ್ತಾ ಇರ್ತಾರೆ. ಈ AC ಒಳಗಡೆ ಕುತ್ಕೊಂಡು ಕೆಲಸ ಮಾಡಿ ಅವ್ರಿಗೆ ಹಸಿರು ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ನೆಮ್ಮದಿ ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಶನಿವಾರ ಭಾನುವಾರ ಹೋಗ್ತಾರೆ, ಎಲ್ಲೋ ಬೇರೆ ಊರುಗಳಿಗೆ ಹೋಗ್ತಾರೆ. ಅದೇ ನಮ್ಮ ಬೆಂಗಳೂರಿನಲ್ಲೇ ಒಂದು ಒಳ್ಳೆ ವಾತಾವರಣ ನಿರ್ಮಿಸಿದ್ದಿದ್ರೆ, ಯಾಕೆ ನಾವು ಇರ್ತಕ್ಕಂಥ ಬೆಂಗಳೂರಿನ ಒಳ್ಳೆ ವಾತಾವರಣನ ನಾವು ಹಾಳು ಮಾಡಿಕೊಂಡು ಯಾವುದೋ ಬೇರೆ ಊರಿಗೆ ಹೋಗಿ ನೆಮ್ಮದಿ ಪಡಿತಾ ಇದ್ದೀವಿ. ಇಂಥದ್ದನ್ನು ಹಾಳು ಮಾಡೋದ್ರ ಬದಲು ಅಲ್ಲಿ ಎಲ್ಲೋ ವಾರಕ್ಕೊಂದು ದಿವಸ ಎಲ್ಲೋ ಹೋಗೋದು ಬದಲು ನಮ್ಮ ಅಶ್ವವೇಗ ಚಾನಲ್ ಮಾಡ್ತಿರ್ತಕ್ಕಂಥ ಈ ಅಭಿಯಾನಕ್ಕೆ ಅವ್ರದ್ದೆಲ್ಲ ವಾರಕ್ಕೊಂದ್ಸತಿ ಇದಕ್ಕೆ ಕೈ ಜೋಡಿಸ್ಬೇಕು. ಆವತ್ತಿನ ದಿನ ಬೇರೆಯವರಿಂದ ಬೆಂಗಳೂರಿಗೆ ಬರ್ತಾರೆ. ಸೊ ಎಲ್ಲ ಯಂಗ್ಸ್ಟರ್ಸು IT-BT ಕಂಪ್ನಿ ಎಸ್ಪೆಷಲಿ ವಾರಾಂತ್ಯದಲ್ಲಿ ನೀವೆಲ್ಲ ಎಲ್ಲೋ ಹೋಗಿ ಪ್ರಕೃತಿ ಮಧ್ಯೆ ಮಡಿಲಲ್ಲಿ ಬೇಕು ಅಂತ ಸೊಬಗನ್ನು ಸವಿಯಕ್ಕೆ ಹೋಗ್ತಾ ಇದ್ದೀರಾ. ಅದ್ರ ಬದಲಾಗಿ ದಯವಿಟ್ಟು ಅಶ್ವವೇಗ ಚಾನಲ್ ಅವ್ರ ಜೊತೆ ಕೈ ಜೋಡಿಸಿ ಪ್ರತಿ ವಾರ ನಿಮ್ಮ ಕೈಯಲ್ಲಾದಂತಹ ಒಂದೊಂದು ಮರನ ನೆಡಿ. ಆ ಮರ ನೆಟ್ಟಿದ ಮೇಲೆ ಮತ್ತೆ ಸಂಪೂರ್ಣ ಅದರ ಜವಾಬ್ದಾರಿ ನೀವು ತೊಗೊಳ್ಬೇಕು. ಅದು ದೊಡ್ಡ ಗಿಡ ಬರೆಯೋವರೆಗೂ ನೀವು ಕಾಪಾಡಬೇಕು ಅಂತ ಕೇಳ್ಕೊಳ್ತೀವಿ. ಎಸ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಗಿಡವನ್ನು ನೆಡೋದು ಅಷ್ಟೇ ಮುಖ್ಯ, ಅದನ್ನು ಪೋಷಣೆ ಮಾಡೋದು ಕೂಡ ಅತಿಯಾದ ಮುಖ್ಯ ವಹಿಸ್ಬೇಕಾಗುತ್ತೆ, ಕಾಳಜಿಯನ್ನು ವಹಿಸ್ಬೇಕಾಗುತ್ತೆ. ಗಿಡ ಅಂದ ತಕ್ಷಣ ನಮಗೆ ಅದು ಒಂದು ರೀತಿಯ ಮಗು ಸರ್. ನಮಗೆ ಆ ಮಗುವನ್ನು ಯಾವ ರೀತಿ ಪೋಷಣೆ ಮಾಡ್ತೀವಿ ಅಂತಂದರೆ, ಪ್ರತಿದಿನ ಅದಕ್ಕೆ ನೀರು ಹಾಕಬೇಕು. ಇವತ್ತು ನಾವು ಅದನ್ನು ಪೋಷಣೆ ಮಾಡಿದ್ವಿ ಅಂತಂದರೆ ಮುಂದೆ ದೊಡ್ಡ ಮರ ಆದಾಗ ನಮಗೆ ಒಂದು ಅಂದರೆ ನಾವಿವಾಗ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಎಷ್ಟೋ ಅಸ್ತಮಾ ಪೇಷಂಟ್ಸ್ ಇದ್ದಾರೆ. ಕಾರಣ ಏನು ಅಂತಂದರೆ ಹೊಗೆ, ಪರಿಸರ ಮಾಲಿನ್ಯ, ಈ ರೀತಿಯೆಲ್ಲ. ಈ ಮಾಲಿನ್ಯ ಆಗ್ತಾ ಇರೋದು ಯಾವುದರಿಂದ? ನಮ್ಗಳಿಂದಾನೆ. ಈ ಪರಿಸರ ಮಾಲಿನ್ಯವನ್ನು ತಡಿಬೇಕು ಅಂದರೆ ಏನು ಮಾಡಬೇಕು? ಶುದ್ಧವಾದಂತಹ ಗಾಳಿಯನ್ನು ನಾವು ನಮ್ಮ ಸುತ್ತಮುತ್ತ ಇರುವಂತಹ, ಇವಾಗ AC ಮೊರೆ ಹೋಗ್ತೀವಿ, ಇನ್ನು ಫ್ಯಾನ್ ಮೊರೆ ಹೋಗ್ತೀವಿ, ಅದಕ್ಕಿಂತ ಅಂದರೆ ನಮ್ಮ ಸುತ್ತಮುತ್ತ ವಾತಾವರಣವನ್ನು ನಾವು ಶುಚಿಯಾಗಿ ಇಟ್ಕೊಳ್ಳೋದಲ್ದಲೆ, ಅಂದರೆ ಮರವನ್ನು ಬೆಳೆಸೋದಲ್ದಲೆ ಅದನ್ನು ನಾವು ಪೋಷಣೆ ಮಾಡಿದ್ರೆ ಮುಂದೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದರೆ ಯುವ ಪೀಳಿಗೆ ಇದು ಎಲ್ಲೋ ಒಂದು ಕಡೆ ಎಡುತ್ತಾ ಇರುವಂಥದ್ದು. ಮೇಡಮ್, ಈ ಯುವ ಪೀಳಿಗೆ ಎಡುತ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಸರ್ಕಾರದ ಜವಾಬ್ದಾರಿಗಳು ಕಡಿಮೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನಾವು ಡೆವಲಪ್ಮೆಂಟ್ ಅಂತ ಇದ್ದೀವಿ, ಬ್ರ್ಯಾಂಡ್ ಬೆಂಗಳೂರು ಅಂತ ಇದ್ದೀವಿ, IT-BT ಸಿಟಿ ಕಂಪ್ನಿ ಅಂತೆಲ್ಲ ಹೇಳ್ತಾ ಇದ್ದೀವಿ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬ್ರ್ಯಾಂಡ್ ಬೆಂಗಳೂರಲ್ಲ, ಗ್ರೀನ್ ಬೆಂಗಳೂರು. ನಮಗೆ ಬೇಕಾಗಿರ್ತಕ್ಕಂಥದ್ದು ಜಸ್ಟ್ ಡೆವಲಪ್ಮೆಂಟ್ ಅಲ್ಲ, ವಿ ರಿಕ್ವೈರ್ ಗ್ರೀನ್ ಡೆವಲಪ್ಮೆಂಟ್. ದಿಸ್ ಇಸ್ ವಾಟ್ ಐ ಅರ್ಜ್ ಟು ದ ಗವರ್ಮೆಂಟ್ ಆಲ್ಸೋ ಮೇಡಮ್. ಯಾಕಂದರೆ ನಾವು ಡೆವಲಪ್ಮೆಂಟ್ ಹೆಸರಲ್ಲಿ ಮೆಟ್ರೋ ಕಟ್ಬೋದು, ನಾವು ಡೆವಲಪ್ಮೆಂಟ್ ಹೆಸರಿನಲ್ಲಿ ಫ್ಲೈಓವರ್ಸ್ಗಳು ಕಟ್ಬೋದು, ನಾವು ಡೆವಲಪ್ಮೆಂಟ್ ಹೆಸರಿನಲ್ಲಿ ಅಗಲೀಕರಣ, ಐರನ್ ಸ್ಟೀಲ್ ಬ್ರಿಡ್ಜ್ ಕಟ್ತೀನಿ ಅಂತೆಲ್ಲ ಹೇಳ್ಬೋದು, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಬೋದು. ಅದೆಲ್ಲ ಅವಶ್ಯಕತೆ ಇಲ್ಲ. ಎಷ್ಟೇ ಡೆವಲಪ್ಮೆಂಟ್ ಆದರೂ ಹೊಟ್ಟೆಗೆ ತಿನ್ನೋದು ಅನ್ನನ, ಉಸಿರಾಡೋದು ಗಾಳಿನ, ಇದು ಬೇಕು ಅಂತ ಹೇಳಿದ್ರೆ ಗ್ರೀನ್ ಆದಾಗ ಮಾತ್ರ ಸಾಧ್ಯ. ಸೊ ದಯವಿಟ್ಟು ಸರ್ಕಾರಗಳು ಸಹ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬಿಟ್ಟು ಇನ್ನು ಮುಂದೆ ಪ್ರತಿಯೊಬ್ಬರು ಯಾವುದೇ ಒಂದು ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿ ನೀವು ನೋಡಿದ್ರೆ ಹಸಿರೀಕರಣಕ್ಕೆ ಯಾವುದೇ ಒತ್ತು ಇರೋದಿಲ್ಲ. ಈ ಹಸಿರೀಕರಣಕ್ಕೆ ಒತ್ತು ಕೊಡಬೇಕು. ಅದಕ್ಕೆ ಸಾರ್ವಜನಿಕರು ಕೂಡ, ಮಾಧ್ಯಮದವರು ಸಹ ನಿಮ್ಮ ಥರ ಎಲ್ಲ ಮಾಧ್ಯಮದವರು ಅವರ ಮೇಲೆ ಒತ್ತಡ ತರಬೇಕು, ಅವರ ಮ್ಯಾನಿಫೆಸ್ಟೋನಲ್ಲಿ ಗ್ರೀನ್ ಡೆವಲಪ್ಮೆಂಟ್ ತರಬೇಕು ಅನ್ನೋದು ನಮ್ಮ ಇಚ್ಛೆ ಮೇಡಮ್. ಕಾರ್ಯಕ್ರಮ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ.
ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಆವಾಗಲೇ ಹೇಳ್ತಾ ಇದ್ವಿ, ನಿಮ್ಮದು ಕೂಡ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀರಾ, ಆ ಯೋಜನೆಯ ಮುಖಾಂತರ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಅಂತ. ಆ ಒಂದು ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಯೋಜನೆ ಹೇಗೆ ಜಾರಿಗೆ ಬಂತು, ಇದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ NGOsಗಳು ಇರ್ತಕ್ಕಂಥದ್ದು ಯಾವುದಾನ ಒಂದು ದೇಶ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ. ಆ್ಯಂಡ್ ನನ್ನ ದುರಾದೃಷ್ಟ ಏನು ಅಂತ ಹೇಳಿದ್ರೆ, NGOಗಳು ಯಾವ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರೇತರ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಸರ್ಕಾರ ಮಾಡಬೇಕಾದ ಕೆಲಸನ ಸರ್ಕಾರೇತರ ಸಂಸ್ಥೆಗಳು ಮಾಡ್ತಾ ಇದೆ. ಇದು ನಮ್ಮ ದುರಾದೃಷ್ಟ ಅಲ್ವಾ? ಯಾವ ದೇಶದಲ್ಲಿ ಒಂದು NGO ಇಲ್ವೋ ಆ ದೇಶ ಸರ್ಕಾರ ಕೆಲಸಗಳು ಸಖತ್ತಾಗಿ ಮಾಡ್ತಾ ಇದೆ ಅಂತ ಅರ್ಥ. ಒಂದು ದೇಶದಲ್ಲಿ ಇಷ್ಟೊಂದು NGOಗಳು ಸಂಸ್ಥೆಗಳು ಇದ್ದಾವೆ ಅಂತ ಹೇಳಿದ್ರೆ ಅಂದರೆ ಆ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ NGOsಗಳೆಲ್ಲ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ನೋಡೋದಾದ್ರೆ ನಿಮಗೆ ಹಸಿರು ಮಿಷನ್ ಅಂತ ಆಗಿರ್ಬೋದು, ಕೋಟಿ ವೃಕ್ಷ ತಂಡಗಳಾಗಿರ್ಬೋದು, ಬೆಂಗಳೂರು ಹುಡುಗರು ತಂಡ ಆಗಿರ್ಬೋದು, ತುಂಬ ಸಾಕಷ್ಟು ಇದ್ದಾವೆ. ಈ ವೃಕ್ಷ ಮಾತೆ ಸಾಲುಮರ ತಿಮ್ಮಕ್ಕ ಅವರಂಥ ದೇಶವನ್ನು ನಮ್ಮ ಅಂಥ ತಾಯಿಯನ್ನು ಪಡೆದಂತಹ ನಮ್ಮ ದೇಶದಲ್ಲೇ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಾರೆ. NGOsಗಳು ಮಾಡಬೇಕಾ ಈ ಕೆಲಸಗಳನ್ನ? ಯಾರ ಜವಾಬ್ದಾರಿ ಇದು ಅಂತ? ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಂಗಗಳು, ನಮ್ಮ ದೇಶದ ಎಲ್ಲ ಅಂಗಗಳು ಏನಿದ್ದಾವೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ಅಂಗ, ಇವರೆಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸ್ಲೇಬೇಕು. ಪ್ರತಿಯೊಂದು ಅಂಗನೂ ನಿಮ್ಮ ಮಾಧ್ಯಮ ಜೊತೆ ಕೈ ಜೋಡಿಸ್ಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ NGOsಗಳು ಎಷ್ಟೇ ಮಾಡಿದ್ರು ಅದು ಟೆಂಪರರಿ ಸೊಲ್ಯೂಷನ್. ಏನು ಮೇಡಮ್, ಒಂದು NGO ಸಂಸ್ಥೆ ಹೋಗ್ಬಿಟ್ಟು 1 ಕೋಟಿ ವೃಕ್ಷ ನಡೆಸೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಸಾಧ್ಯ ಇಲ್ಲ. ನಾವೇನು ಮಾಡ್ಬೋದು, ನಮ್ಮ ಆತ್ಮತೃಪ್ತಿಗೆ, ನಮ್ಮ ಮನಸ್ತೃಪ್ತಿಗೆ ನಮ್ಮದು ಒಂದು ಜವಾಬ್ದಾರಿ ಇದೆ. ಫಂಡಮೆಂಟಲ್ ರೈಟ್ಸ್ ಒಂದೇ ಅಲ್ಲ, ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಆ ಡ್ಯೂಟಿನ ಪಾಲನೆ ಮಾಡೋದಕ್ಕೋಸ್ಕರ NGO ಸಂಸ್ಥೆಗಳು ಅಲ್ಲೊಂದಷ್ಟು ಗಿಡಗಳನ್ನ ನೆಡ್ತಾರೆ. ಅವ್ರ ಕೈಯಲ್ಲಿ ಹಾಕ್ಕೊಂಡು ಕಾಸುಗಳು ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಸಾರ್ವತ್ರಿಕ ಮಾಡೋಕ್ಕಾಗುತ್ತೆ NGOsಗಳು? ಸಾಧ್ಯನೇ ಇಲ್ಲ. ಸಾರ್ವತ್ರಿಕ ಇರ್ತಕ್ಕಂಥದ್ದು ಸರ್ಕಾರಗಳು ಮಾತ್ರ. ವ್ಯಕ್ತಿಗಳು ಬದಲಾಗ್ತಾ ಇರ್ತಾರೆ, ಸರ್ಕಾರ ಶತ ಇದ್ದೇ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ NGOಗಳು ಕೂಡ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸರಿಯಾದಂತಹ ಒಂದು ಬೆಂಬಲ ಯಾವತ್ತೂ ಸಿಕ್ಕಿರಲಿಲ್ಲ. ಅಂಥ ಒಂದು ಬೆಂಬಲವನ್ನು ಅಶ್ವವೇಗ ಸಂಸ್ಥೆಯವರು, ಮಾಧ್ಯಮ ಚಾನಲ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆಲ್ಲ ಆಭಾರಿಯಾಗಿರಬೇಕು. ಸೊ ಹಾಗಾಗಿ ಈ ಒಂದು ಮಾಧ್ಯಮ ಕ್ಷೇತ್ರದವರು ಏನು ತೊಗೊಂಡಿದ್ದಾರೆ ಈ ಅಭಿಯಾನವನ್ನು, ಇದನ್ನು ಸರ್ಕಾರಗಳು ತೊಗೊಳ್ಬೇಕು. ಸರ್ಕಾರಗಳು ತಗೊಂಡು NGOsಗಳನ್ನ ಸೇರಿಸ್ಕೊಂಡು ಅವ್ರ ಜೊತೆನೇ ಸೇರಿಸ್ಕೊಂಡು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಒಂದು ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ನೀವು ಕೂಡ ಕೈ ಜೋಡಿಸ್ಬೇಕು, ಹಾಗೆ ನಾವು ಕೂಡ ಕೈ ಜೋಡಿಸಿದ್ದೇವೆ. ನಿಮ್ಮ ಬೆಂಬಲ ಇತ್ತು ಅಂತಂದರೆ ಈ ಒಂದು ಅಭಿಯಾನ ನಿಜಕ್ಕೂ ಕೂಡ ಯಶಸ್ವಿ ಆಗುತ್ತೆ. ನಮ್ಮ ಅಶ್ವವೇಗ ವಾಹಿನಿಯ ಮುಖ್ಯಸ್ಥರಾದಂತಹ ರಾಮಚಂದ್ರ ಆರ್ ಆನವೇರಿ ಇವರ ಒಂದು ಸಾರಥ್ಯದಲ್ಲಿ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ನೀವು ಕೈ ಜೋಡಿಸಿ, ನಾವು ಕೈ ಜೋಡಿಸ್ತೇವೆ, ಪರಿಸರವನ್ನು ಸಂರಕ್ಷಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವರನ್ನ ಬೀಳ್ಕೊಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ, ಹಾಗೆ ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು, ಇನ್ನು ಯುವ ಪೀಳಿಗೆಗೆ ಏನೆಲ್ಲ ಒಂದು ಅಡ್ವೈಸನ್ನು ನೀಡಬೇಕು ಅದನ್ನೆಲ್ಲ ಕೂಡ ನೀಡಿದ್ರಿ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಅಶ್ವವೇಗ ಚಾನಲ್ಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ 1 ಕೋಟಿ ಮರಗಳನ್ನು ನೆಡೋದು ಅಷ್ಟು ಸುಲಭದ ಮಾತಲ್ಲ. ಅಂಥ ಒಂದು ಕಾರ್ಯಕ್ರಮ, ಅದು ಯಾರ ಕೈಯಿಂದ, ಯುವ ಪೀಳಿಗೆ ಕಡೆಯಿಂದನೇ ನೀವು ಈ ಮರಗಳನ್ನ ನಡೆಸೋವಂಥ ಕಾರ್ಯಕ್ರಮ ನಡೆಸ್ತಾ ಇದ್ದಾರಲ್ಲ, ಶತಕೋಟಿ ನಮನ ಹೇಳ್ತಾ ಇದ್ದೀನಿ ನಮ್ಮ ರಾಮಚಂದ್ರ ಸರ್ ಅವ್ರಿಗೆ ಹಾಗೂ ಇಡೀ ಅಶ್ವವೇಗ ತಂಡಕ್ಕೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಪರಿಸರ ಸಂರಕ್ಷಣೆಯಲ್ಲಿ ಪುಟ್ಟ ಪುಟ್ಟ ಕೈಗಳು ಕೂಡ ಕೈ ಜೋಡಿಸಿದ್ರೆ ಈ ಒಂದು ಪರಿಸರ ಸಂರಕ್ಷಣೆ ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಬ್ಬ 11ರ ಬಾಲಕ ನಮ್ಮ ಜೊತೆ ಇದ್ದಾನೆ, ಋತ್ವಿಕ್ ಅಂತ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಋತ್ವಿಕ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಈ ಒಂದು ಜರ್ನಿ ಏನೋ ಒಂದು ಚಾಲೆಂಜ್ ಕೊಟ್ಟಿದ್ದೀರಂತಲ್ಲ, ಆ ಒಂದು ಚಾಲೆಂಜ್ ಏನು? ಈ ಇಯರ್ ಎನ್ವಿರಾನ್ಮೆಂಟ್ ಡೇಗೆ ನಾನು 1 year 1 person 1 tree ಚಾಲೆಂಜನ್ನು ಹಾಕ್ತಿದ್ದೀನಿ. ಏನಿದು 1 year 1 person 1 tree ಚಾಲೆಂಜ್? ಇಡೀ ವರ್ಷ ಇವಾಗ ಈ ಮಂತ್ June 5th ಒಂದು ಪ್ಲ್ಯಾಂಟ್ ನಾನು ಹಾಕಿದ್ರೆ ನೆಕ್ಸ್ಟ್ ಮಂತ್ July 5th ನಾನು ಅದ್ರ ಜೊತೆ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಆ ಥರ ಈ ಇಯರ್ ಫುಲ್ ಮಾಡಿಬಿಟ್ಟು ಅದು ದೊಡ್ಡದಾದ್ಮೇಲೆ ಒಂದು ಫೋಟೋ ಕಳಿಸ್ಬೇಕು. ಆ ದೊಡ್ಡದಾಗೋವರೆಗೂ ನಾವು ನೀಟಾಗಿ ನೋಡ್ಕೋಬೇಕು. ಓಕೆ, ಯಾವ ರೀತಿ ನೋಡ್ಕೋತೀಯಾ?
ನಾನು ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀಟಾಗೆ ಬೆಳೆಸ್ಕೊಂಡು ದೊಡ್ಡದು ಮಾಡ್ತೀನಿ. ಓಕೆ, ಯಾವ ಮರವನ್ನ ನೆಟ್ಟಿರುವಂಥದ್ದು ನೀನು? ಯಾವ ಗಿಡವನ್ನ ನೆಟ್ಟಿರುವಂಥದ್ದು? ನಾನೀಗ ಮ್ಯಾಂಗೋ ಮತ್ತೆ ನೀಮ್ ಹಾಕಿದ್ದೀನಿ. ಮ್ಯಾಂಗೋ ಮತ್ತೆ ನೀನು. ಓಕೆ, ಈಗ ಎಷ್ಟು ಮರಗಳನ್ನ ನೆಟ್ಟಿದ್ಯಾ? ನಾನು ಅಪ್ರಾಕ್ಸಿಮೇಟ್ ಆಗಿ 20 ಮರ ನೆತ್ತಿದ್ದೀನಿ. ಅಪ್ರಾಕ್ಸಿಮೇಟ್ ಆಗಿ 20 ಮರ. ಓಕೆ, 20 ಮರಗಳನ್ನ ನೆಡೋಕೆ ಎಷ್ಟು ದಿನದಿಂದ ನೀನು ಇದು ಮಾಡ್ತಾ ಇದೀಯಾ? ಅಂದ್ರೆ ನಾನು ಸ್ಕೂಲಿಗೆ ಜಾಯಿನ್ ಆಗಿದ್ದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಓಕೆ, ಆವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ಗೆ ಎಂಟರ್ ಆದಾಗ 1 ಟ್ರೀ, ಒಂದು ಟ್ರೀ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ 2 ಟ್ರೀ, ಥರ್ಡ್ ಸ್ಟ್ಯಾಂಡರ್ಡಲ್ಲಿ 3 ಟ್ರೀ, ಆ ಥರ ಮಾಡ್ಕೊಂಡು ಎವ್ರಿ ಇಯರ್ ಅದು ಮಾಡಿಬಿಟ್ಟೆ ನಾನು ಸ್ಕೂಲ್ಗೆ ಎಂಟರ್ ಆಗೋದು. ಓ, ಅಂದರೆ ಪ್ರತಿ ವರ್ಷ ಕೂಡ ನೀನು ಸ್ಕೂಲಿಗೆ ಎಂಟರ್ ಆಗುವಾಗ, ಸ್ಕೂಲಿಗೆ ಹೋಗುವಾಗ ಎಷ್ಟು ಮರಗಳು, ಅಂದರೆ 5ನೇ ಕ್ಲಾಸ್ ಅಂತಂದರೆ 5 ಮರಗಳು, 5 ಗಿಡಗಳು. ಓಕೆ, ನೋಡಿ, ನಿಜಕ್ಕೂ ಕೂಡ ಇದು ಒಂದು ವಿಶೇಷ ಅಭಿಯಾನ ಅಂತಲೇ ಹೇಳ್ಬೋದು. 11ರ ವಯಸ್ಸಿನ ಪುಟ್ಟ ಬಾಲಕ ಋತ್ವಿಕ್ ಅವ್ನು ತೊಗೊಂಡಿರೋ ಅಂಥ ಒಂದು ಚಾಲೆಂಜ್ ಏನು ಅಂತಂದರೆ 1 person 1 tree 1 year. ಅಂದರೆ ಪ್ರತಿ ವರ್ಷ ಕೂಡ, ಅಂದರೆ 1ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದಾನಂತೆ ಈ ಒಂದು ಪುಟ್ಟ ಪೋರ. 1ನೇ ತರಗತಿಯಲ್ಲಿ ಜಾಯಿನ್ ಆಗುವಾಗ ಒಂದು ಗಿಡವನ್ನು ನೆಟ್ಟಿರುವಂಥದ್ದು. ಆ ಒಂದು ಗಿಡವನ್ನು ನೆಡೋದಲ್ಲದೆ ಪೋಷಣೆ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು 2ನೇ ತರಗತಿ ಓದುವಾಗ 2 ಗಿಡಗಳನ್ನು ನೆಟ್ಟಿರುವಂಥದ್ದು. ಅದರ ಜೊತೆಗೆ 1ನೇ ತರಗತಿಯಲ್ಲಿ ನೆಟ್ಟಿರುವಂತಹ ಗಿಡವನ್ನು, ಹಾಗೆ 2ನೇ ತರಗತಿಯಲ್ಲಿ ನೆಟ್ಟಿರುವಂತಹ ಗಿಡವನ್ನು ಕೂಡ ಪೋಷಣೆ ಮಾಡ್ತಾ ಇರುವಂಥದ್ದು. ಹೀಗೆ ಪ್ರತಿಯೊಬ್ಬ ಮಕ್ಕಳು ಕೂಡ ಈ ಒಂದು ವಿಶೇಷ ಅಭಿಯಾನವನ್ನು, ವಿಶೇಷ ಕೌಶಲ್ಯವನ್ನು ರೂಢಿಸ್ಕೊಂಡ್ರೆ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ನಾವು ಕೂಡ ಮಹತ್ವವಾದಂತಹ ಒಂದು ಹೆಜ್ಜೆಯನ್ನು ಇಡೋಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಸ್ ಪುಟ್ಟ, ಇನ್ನು ಯಾವ್ಯಾವೆಲ್ಲ ಮರಗಳನ್ನು ಬೆಳೆಸಬೇಕು ಅನ್ನೋ ಆಸೆ ಇದೆ ನಿಮಗೆ? ನನಗಿನ್ನ ಹಣ್ಣನ್ನು ಬೆಳೆಸ್ಬೇಕಂತ, ಮತ್ತೆ ಇನ್ನ ಬೇರೆ ಬೇರೆ ಎಲ್ಲಾ ತರದ ಗಿಡನೂ ನೆಡ್ಬೇಕಂತ. ನಿನಗೆ ಗೊತ್ತಾ ಸಾಲು ಮರದ ತಿಮ್ಮಕ್ಕ ಯಾರು ಅಂತ? ಹಾ, ನಾನು ಅವ್ರನ್ನ ಮೀಟ್ ಆಗಿದ್ಯಾ? ಓಕೆ, ಅವ್ರು ಎಷ್ಟು ಮರಗಳು ನೆಟ್ಟಿದ್ದಾರೆ ಅಂತ ಗೊತ್ತಾ? ಅವ್ರು ನೆಟ್ಟಿರೋದ್ ನಾನು ಹೇಳಕ್ ಗೊತ್ತಿಲ್ಲ, ಜಾಸ್ತಿ ನೆಟ್ಟಿದ್ದಾರೆ. ಓಕೆ, ಅವ್ರು ಯಾವ ಮರಗಳು ನೆಟ್ಟಿದ್ದಾರೆ ಅಂತ ಗೊತ್ತಾ? ಎಲ್ಲಾ ತರದ್ದು ನೆಟ್ಟಿದೆ. ಓಕೆ, ಇನ್ನು ಅವರು ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ಪಡೆದ್ರು. ಹಾಗೆ ನೀನು ಆ ಪ್ರಶಸ್ತಿಯನ್ನ ಪಡಿಬೇಕು, ಮುಂದೆ ಅಂದ್ರೆ ಪರಿಸರಕ್ಕೆ ದೊಡ್ಡದಾದಂತಹ ಕೊಡುಗೆಯನ್ನ ಕೊಡಬೇಕು ಅನ್ನೋ ಆಸೆ ಇದೆಯಾ? ಯಾವ ರೀತಿ ಪರಿಸರವನ್ನ ಸಂರಕ್ಷಣೆ ಮಾಡಬಹುದು? ನಾವೀಗ ಜಾಸ್ತಿ ಮರಗಳನ್ನ ಕತ್ತರಿಸಬಾರ್ದು. ನಾವು ಇರೋ ಮರಗಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಅದ್ರ ಜೊತೆ ಇನ್ನ ಸ್ವಲ್ಪ ಹಾಕೊಂಡು ಬರಬೇಕು. ಓಕೆ, ನೋಡಿ, ಪುಟ್ಟ ಬಾಲಕ ಎಷ್ಟು ಚೆಂದಾಗಿ ಹೇಳ್ತಾ ಇದ್ದಾನೆ ಅಂದರೆ, ಇರೋ ಮರಗಳನ್ನ ಕಡಿಬಾರ್ದು, ಇನ್ನೂ ಸಾಕಷ್ಟು ಗಿಡಗಳನ್ನ ನೆಡಬೇಕು, ಮರಗಳನ್ನ ಪೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಈ ಒಂದು ಅಶ್ವಕೋಟಿ ವೃಕ್ಷಕ್ಕೆ ಒಂದು ಯುವ ಪೋರ ಅಂತಾನೆ ಹೇಳ್ಬೋದು. ಪುಟ್ಟ ಬಾಲಕ ಈ ಒಂದು ಮಹಾ ಅಭಿಯಾನಕ್ಕೆ ಕೈ ಜೋಡಿಸಿರೋದು ನಮಗೂ ಕೂಡ ತುಂಬ ಸಂತೋಷವಾಗಿರುವಂತಹ ವಿಷಯ. ಎಸ್, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಮ್ಮ ಜೊತೆ ಇರುವುದಕ್ಕೆ ಧನ್ಯವಾದಗಳು ಪುಟ್ಟ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪುಟ್ಟ ಬಾಲಕ ಈ ಒಂದು ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನಕ್ಕೆ ತನ್ನ ಪುಟ್ಟ ಕೈಗಳಿಂದ ಕೈ ಜೋಡಿಸ್ತಾ ಇರುವಂಥದ್ದು. ನೀವು ಕೂಡ ಕೈ ಜೋಡಿಸಬೇಕು, ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನೋಡ್ತಾ ಇರಿ ಅಶ್ವವೇಗ ವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.